ನನ್ನೆಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಎನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗೋಣ. ಇವತ್ತಿನ ತರಗತಿ ಮಾರುತಗಳ ಬಗ್ಗೆ ಸಂಪೂರ್ಣವಾದಂಥ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಹಾಗಾದ್ರೆ ಮಾರುತ ಅಂದರೆ ಏನಪ್ಪ ಅಂದ್ರೆ ಭೂಮಿಯ ಮೇಲ್ಮೈಗೆ ಸಮಾನಾಂತರವಾಗಿ ಚಲಿಸುವ ವಾಯುವನ್ನು ಮಾರುತ ಅಂತ ಕರಿತಾ ಹೋಗ್ತಾರೆ. ಅಂದರೆ ಏನಪ್ಪ ಅಂದ್ರೆ ಭೂಮಿಯ ಮೇಲ್ಮೈಗೆ ಸಮಾನಾಂತರವಾಗಿ ಚಲಿಸುವ ಅಂದ್ರೆ ವಾಯು ಅಂದ್ರೇನು, ಗಾಳಿ. ಸಮಾನಾಂತರವಾಗಿ ಚಲಿಸುವಂಥ ವಾಯು ಅಥವಾ ಗಾಳಿಯನ್ನು ಮಾರುತ ಅಂತ ಕರಿತಾ ಹೋಗ್ತಾರೆ. ಈ ಮಾರುತಗಳ ಭೂಮಿಯ ದೈನಂದಿನ ಚಲನೆ ಮತ್ತು ಒತ್ತಡ ಹಂಚಿಕೆಯಲ್ಲಿ ಆಗುವ ವ್ಯತ್ಯಾಸಗಳಿಂದ ಉಂಟಾಗ್ತೈತಿ. ಅಂದ್ರೆ ಈ ಮಾರುತಗಳು ಯಾವ ರೀತಿ ಉಂಟಾಗ್ತಾವಪ್ಪ ಅಂದ್ರೆ ಭೂಮಿಯ ಒಂದು ದೈನಂದಿನ ಚಲನೆಯ ಮೂಲಕ ಮತ್ತು ಒತ್ತಡದ ಒಂದು ಹಂಚಿಕೆಯ ಮೂಲಕ ಈ ಒಂದು ವ್ಯತ್ಯಾಸಗಳಿಂದ ಏನಾಗ್ತದಪ್ಪ ಅಂದ್ರೆ ಆ ಮಾರುತಗಳು ಉಂಟಾಗೋದನ್ನು ಕಾಣ್ತಾ ಹೋಗ್ತವೆ. ಅಂದ್ರೆ ಭೂಮಿಯ ಮೇಲ್ಮೈ ಸಮಾನಾಂತರವಾಗಿ ಚಲಿಸುವಂಥ ಒಂದು ಗಾಳಿಯನ್ನು, ವಾಯುವನ್ನು ಮಾರುತ ಅಂತ ಕರಿತಾ ಹೋಗ್ತಾರೆ. ಜೊತೆಗೆ ಈ ಒಂದು ವಾಯುವನ್ನು ಯಾವ ಒಂದು ಉಪಕರಣ ಬಳಸ್ತಾ ಹೋಗ್ತಾರಪ್ಪ ಅಂದ್ರೆ ವಾಯುವು ಯಾವ ದಿಕ್ಕಿನಿಂದ ಬೀಸುತ್ತದೆ ಎಂಬುದನ್ನು ತಿಳಿಸಲು ಪವನ ದಿಕ್ಸೂಚಿ ಅಥವಾ ವಿಂಡ್ ವ್ಯಾನ್ ಅಂತ ಎಂಬ ಉಪಕರಣವನ್ನು ಬಳಸ್ತಾ ಹೋಗ್ತಾರೆ. ಅಂದ್ರೆ ಈ ಒಂದು ಗಾಳಿ ಯಾವ ದಿಕ್ಕಿನಿಂದ ಬೀಸಕತ್ತೈತೆ ಅನ್ನೋದನ್ನು ಆ ಪವನ ದಿಕ್ಸೂಚಿಯ ಮೂಲಕ ಬಳಸ್ತಾ ಹೋಗ್ತಾರೆ. ಇದೇ ರೀತಿಯ ವಾಯುವಿನ ವೇಗವನ್ನು ಅಳತೆ ಮಾಡೋಕ್ಕಾಗಿ ಪವನ ವೇಗ ಮಾಪಕ ಅಂತ ಬಳಸ್ತಾ ಹೋಗ್ತಾರೆ. ಅಂದ್ರೆ ಆನಿಮೋಮೀಟರ್ ಅಂತ ಬಳಸ್ತಾ ಹೋಗ್ತಾರೆ. ಆನಿಮೋಮೀಟರ್ ಅಂತ ಕರಿತಾರೆ. ಅಂದ್ರೆ ಆ ವಾಯು ಯಾವ ದಿಕ್ಕಿನಿಂದ ಬೀಸುತ್ತದೆ ಎಂಬುದನ್ನು ಯಾವ ಉಪಕರಣ ಬಳಸ್ತಾರಪ್ಪ ಅಂದ್ರೆ ಪವನ ದಿಕ್ಸೂಚಿ ಅಥವಾ ವಿಂಡ್ ವ್ಯಾನ್ ಅಂತ ಬಳಸ್ತಾ ಹೋಗ್ತಾರೆ. ಆ ಒಂದು ವಾಯುವಿನ ವೇಗ ಎಷ್ಟರ ಮಟ್ಟಿಗೆ ವೇಗ ಐತೆ ಅನ್ನೋದನ್ನು ಬಳಸುವಂಥ ಉಪಕರಣ ಯಾವುದಪ್ಪ ಅಂದರೆ ಆನಿಮೋಮೀಟರ್ ಅಥವಾ ಪವನ ವೇಗ ಮಾಪಕ ಅಂತ ಬಳಸ್ತಾ ಹೋಗ್ತಾರೆ. ಅಂದ್ರೆ ಇಲ್ಲೈತೆ ನೋಡ್ರಿ, ಈ ಒಂದು ಉಪಕರಣ ಏನಪ್ಪ ಅಂದರೆ ಯಾವ ದಿಕ್ಕಿನಿಂದ ಆ ಗಾಳಿ ಬೀಸುತ್ತದೆ ಎಂಬುದನ್ನು ತಿಳಿಸೋದನ್ನು ಪವನ ದಿಕ್ಸೂಚಿ. ಆದರೆ ಆ ಒಂದು ಬೀಸುವಂಥ ಗಾಳಿಯು ಎಷ್ಟರ ವೇಗದಲ್ಲಿ ಬೀಸುತ್ತದೆ ಎಂಬುದನ್ನು ಬಳಸಲು ಪವನ ವೇಗ ಮಾಪಕ ಅಥವಾ ಆನಿಮೋಮೀಟರ್ ಅಂತಂದು ಕರಿತಾ ಹೋಗ್ತಾರೆ. ಇದಿಷ್ಟು ಒಂದು ಮಾರುತಗಳ ಒಂದು ಏನು ಅವುಗಳನ್ನು ಯಾವ ರೀತಿ ಅಳತೆ ಮಾಡ್ತಾರೆ ಮಾಹಿತಿ ಇದೆ. ಹಾಗಾದರೆ ಆ ಮಾರುತಗಳ ವಿಧಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತಾರೆ. ಅಂದರೆ ಆ ಮಾರುತಗಳನ್ನು 4 ಪ್ರಮುಖ ವಿಧಗಳನ್ನಾಗಿ ವಿಂಗಡಣೆ ಮಾಡ್ತಾ ಹೋಗ್ತಾರೆ. ಹೆಂಗಪ್ಪ ಅಂದ್ರೆ ನಿರಂತರ ಮಾರುತಗಳು, ನಿಯತಕಾಲಿಕ ಮಾರುತಗಳು, ಸ್ಥಳೀಯ ಮಾರುತಗಳು, ಆವರ್ತ ಮತ್ತು ಪ್ರತ್ಯಾವರ್ತ ಮಾರುತಗಳು ಅಂತಂದು ವರ್ಗೀಕರಣ ಮಾಡ್ತಾ ಹೋಗ್ತಾರೆ. ಅಂದ್ರೆ ನಿರಂತರ ಮಾರುತಗಳು, ನಿಯತಕಾಲಿಕ ಮಾರುತಗಳು, ಸ್ಥಳೀಯ ಮಾರುತಗಳು ಮತ್ತು ಆವರ್ತ ಮತ್ತು ಪ್ರತ್ಯಾವರ್ತ ಮಾರುತಗಳಂದು ವಿಂಗಡಣೆ ಮಾಡ್ತಾ ಹೋಗ್ತಾರೆ. ಅಂದ್ರೆ ನೀನಿಸ ಆ ಅಂತ ನೀನಿಸ ಆ ಅಂತ ಈ ರೀತಿ ನೆನಪಿಟ್ಟೆ ಒಬ್ಬೊಬ್ಬರು ಒಂದೊಂದು ನೀತಿ. ನೀನಿಸ ಆ ನಿರಂತರ ಮಾರುತಗಳು, ನಿಯತಕಾಲಿಕ ಮಾರುತಗಳು ಮತ್ತು ಸ್ಥಳೀಯ ಮಾರುತಗಳು ಮತ್ತು ಆವರ್ತ ಮತ್ತು ಪ್ರತ್ಯಾವರ್ತ ಮಾರುತಗಳು. ಒಟ್ಟು 4 ವಿಭಾಗಗಳನ್ನು ಕಾಣ್ತಾ ಹೋಗ್ತೀವಿ. ಒಂದೊಂದೇ ಚರ್ಚೆ ಮಾಡ್ತಾ ಹೋಗೋಣ. ನಿರಂತರ ಮಾರುತಗಳು ಪ್ಲಾನೆಟರಿ ವಿಂಡ್ಸ್ ಅಂತ ಕರಿತಾ ಹೋಗ್ತಾರೆ. ಇವುಗಳನ್ನು ಏನಂತ ಕರಿತಾವಪ್ಪ ಅಂದ್ರೆ ನಿತ್ಯ ಮಾರುತ ಅಥವಾ ಭೂಮಂಡಲೀಯ ಮಾರುತಗಳು ಅಂತ ಕರಿತಾ ಹೋಗ್ತಾರೆ. ಅಂದ್ರೆ ಹೆಸರೇ ಸೂಚಿಸುವಂತೆ ದಿನನಿತ್ಯ ಮಾರುತಗಳು, ನಿತ್ಯ ಮಾರುತಗಳು ಭೂಮಂಡಲದಲ್ಲಿರುವಂಥ ಮಾರುತಗಳು ಅಂತ ಕರಿತಾ ಹೋಗ್ತೀವಿ. ಯಾಕಪ್ಪ ಅಂದ್ರೆ ಇವುಗಳು ವರ್ಷದ ಎಲ್ಲ ಕಾಲದಲ್ಲಿಯೂ ಬಹುತೇಕ ಒಂದೇ ದಿಕ್ಕಿನಿಂದ ಬೀಸುತ್ತವೆ. ಅಂದ್ರೆ ವರ್ಷದ ಎಲ್ಲ ಕಾಲ, ಮಳೆಗಾಲ ಆಗಿರ್ಬೋದು, ಬೇಸಿಗೆ ಆಗಿರ್ಬೋದು, ಚಳಿಗಾಲ ಆಗಿರ್ಬೋದು, ಯಾವ ಕಾಲ ಅನ್ನಂಗಿಲ್ಲ, ಎಲ್ಲ ಕಾಲದಲ್ಲೂ ಕೂಡ ಬಹುತೇಕ ಒಂದೇ ದಿಕ್ಕಿನಿಂದ ಬೀಸ್ತಾ ಹೋಗ್ತವೆ. ಈ ಮಾರುತಗಳು ವಾಯುಗುಣ ಬದಲಾವಣೆ, ಮರುಭೂಮಿಗಳ ನಿರ್ಮಾಣ, ನೌಕಾಯಾನದ ಮಾರ್ಗ ಮೊದಲಾದವುಗಳ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರ್ತಾ ಹೋಗ್ತವೆ. ಅಂದ್ರೆ ಒಂದೇ ದಿಕ್ಕಿನಿಂದ ಬೀಸಲು ಕೂಡ ಯಾವುದರ ಮೇಲೆ ಪರಿಣಾಮ ಬೀಳ್ತಾ ಹೋಗ್ತದಪ್ಪ ಅಂದ್ರೆ ಆ ಮರುಭೂಮಿಗಳ ಒಂದು ನಿರ್ಮಾಣದ ಮೇಲೆ ಪ್ರಭಾವ ಬೀರ್ತಾಗ್ತವೆ. ಈ ಹಿಂದೆ ಚರ್ಚೆ ಮಾಡಿದ್ದೆ ಅರ್ಧ ಚಂದ್ರಾಕೃತಿಯ ಇದು ಮರುಭೂಮಿ, ಮರಳು ದಿಣ್ಣೆಗಳನ್ನು ನೋಡ್ತಾ ಹೋಗ್ತೇವೆ. ಅಂದ್ರೆ ಈ ಮಾರುತಗಳ ಪ್ರಭಾವವನ್ನು ನೀಡ್ತಾ ಹೋಗ್ತೀವಿ. ಜೊತೆಗೆ ನೌಕಾಯಾನದ ಮಾರ್ಗ ಅಂದ್ರೆ ಸಮುದ್ರದ ಒಂದು ವ್ಯಾಪಾರಿಗಳನ್ನು ನೋಡ್ತಾ ಹೋಗ್ತೀವಿ. ಇವು ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ನಿರಂತರ ಮಾರುತಗಳು ಈ ಒಂದು ಮೊದಲಾದವುಗಳ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರ್ತಾ ಹೋಗ್ತವೆ. ಜೊತೆಗೆ ನಿತ್ಯ ಮಾರುತಗಳಲ್ಲಿ ಕೂಡ 3 ವಿಧಗಳನ್ನು ಕಾಣ್ತಾ ಹೋಗ್ತವೆ. ಯಾವುದಪ್ಪ ಅಂದ್ರೆ ವಾಣಿಜ್ಯ ಮಾರುತಗಳು, ಪ್ರತಿ ವಾಣಿಜ್ಯ ಮಾರುತಗಳು, ಧ್ರುವೀಯ ಮಾರುತಗಳು. ಅಂದ್ರೆ 3 ಮಾರುತಗಳು: ವಾಣಿಜ್ಯ ಮಾರುತಗಳು, ಪ್ರತಿ ವಾಣಿಜ್ಯ ಮಾರುತಗಳು
ಮತ್ತು ಧ್ರುವೀಯ ಧ್ರುವೀಯ ಮಾರುತಗಳು ಅಂತಂದು ವರ್ಗೀಕರಣ ಮಾಡ್ತಾ ಹೋಗ್ತೀವಿ. ಹಾಗಾದರೆ ವಾಣಿಜ್ಯ ಮಾರುತಗಳಂದ್ರೆ ಏನಪ್ಪ ಅಂದರೆ ಟ್ರೇಡ್ ವಿಂಡ್ಸ್ ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ಏನಪ್ಪ ಅಂದ್ರೆ ಇವುಗಳು ಉಪ ಉಷ್ಣವಲಯದ ಅಧಿಕ ಒತ್ತಡ ಪ್ರದೇಶದಿಂದ ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪ್ರದೇಶದ ಕಡೆಗೆ ಬೀಸುತ್ತವೆ. ಅಂದ್ರೆ ಏನು ಮಾಡ್ತಾ ಅಂದ್ರಪ್ಪ ಅಂದ್ರೆ ಉಪ ಉಷ್ಣವಲಯ ಅಂದರೆ ಈ ಒಂದು ಉಪ ಉಷ್ಣವಲಯ ಈ ಒಂದು ಉಪ ಉಷ್ಣವಲಯದ ಇದರಿಂದ ಏನಕ್ಕಪ್ಪ ಅಂದ್ರೆ ಅಧಿಕ ಒತ್ತಡ ಪ್ರದೇಶದಿಂದ ಈ ಸಮಭಾಜಕ ವೃತ್ತದ ಕಡೆಗೆ ಬೀಸುವಂಥ ಗಾಳಿಯನ್ನು ವಾಣಿಜ್ಯ ಮಾರುತಗಳು ಅಂತ ಕರಿತಾ ಹೋಗ್ತೀವಿ. ಉತ್ತರಾರ್ಧಗೋಳದಲ್ಲಿ ಇವು ಈಶಾನ್ಯದಿಂದ ನೈಋತ್ಯ ದಿಕ್ಕಿನ ಕಡೆಗೆ ಹಾಗೂ ದಕ್ಷಿಣದಿಂದ ಆಗ್ನೇಯ ವಾಯುವ್ಯ ಕಡೆಗೆ ಈ ಒಂದು ದಿಕ್ಕಿನ ಕಡೆಗೆ ಬೀಸ್ತಾ ಹೋಗ್ತವೆ. ಅಂದ್ರೆ ಆ ಉತ್ತರಾರ್ಧಗೋಳದೊಳಗೆ ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಈಶಾನ್ಯದಿಂದ ನೈಋತ್ಯ ಕಡೆಗೆ ಮತ್ತು ದಕ್ಷಿಣಾರ್ಧಗೋಳದೊಳಗೆ ಆಗ್ನೇಯದಿಂದ ವಾಯುವ್ಯ ಕಡೆಗೆ ಈ ಒಂದು ಕಡೆಗೆ ದಿಕ್ಕಿನ ಕಡೆಗೆ ಬೀಸ್ತಾ ಹೋಗ್ತವೆ. ಇವುಗಳನ್ನು ಕ್ರಮವಾಗಿ ಈಶಾನ್ಯ ವಾಣಿಜ್ಯ ಮಾರುತಗಳು, ಆಗ್ನೇಯ ವಾಣಿಜ್ಯ ಮಾರುತಗಳೆಂದು ಕರಿತಾ ಹೋಗ್ತಾರೆ. ವಾಣಿಜ್ಯ ಮಾರುತಗಳಂದ್ರೆ ಏನಪ್ಪ ಅಂದ್ರೆ ಉಪ ಉಷ್ಣವಲಯದ ಅಧಿಕ ಒತ್ತಡ ಪ್ರದೇಶದಿಂದ ಸಮಭಾಜಕ ವೃತ್ತದ ಕಡಿಮೆ ಒತ್ತಡದ ಪ್ರದೇಶದ ಕಡೆಗೆ ಬೀಸ್ತಾ ಹೋಗ್ತವೆ. ಆ ಉತ್ತರಾರ್ಧಗೋಳದಲ್ಲಿ ಈಶಾನ್ಯದಿಂದ ನೈಋತ್ಯ ದಿಕ್ಕಿನ ಕಡೆಗೆ ಹಾಗೂ ದಕ್ಷಿಣಾರ್ಧಗೋಳದಲ್ಲಿ ಆಗ್ನೇಯದಿಂದ ವಾಯುವ್ಯ ದಿಕ್ಕಿನ ಕಡೆಗೆ ಬೀಸ್ತಾ ಹೋಗ್ತವೆ. ಇವುಗಳನ್ನು ಏನಂತ ಕರೀತಾರಪ್ಪ ಅಂದ್ರೆ ಈಶಾನ್ಯ ವಾಣಿಜ್ಯ ಮಾರುತಗಳು, ಆಗ್ನೇಯ ವಾಣಿಜ್ಯ ಮಾರುತಗಳು ಅಂತಂದು ಕರಿತಾ ಹೋಗ್ತಾರೆ. ಇದಿಷ್ಟೇನಪ್ಪ ಅಂದ್ರೆ ವಾಣಿಜ್ಯ ಮಾರುತಗಳು. ಅದೇ ರೀತಿ ಪ್ರತಿ ವಾಣಿಜ್ಯ ಮಾರುತಗಳು ಅಂದ್ರೆ ಏನಪ್ಪ ಅಂದ್ರೆ ಇವುಗಳನ್ನು ಪಶ್ಚಿಮ ಮಾರುತಗಳಂತಂದು ಕರಿತಾ ಹೋಗ್ತಾರೆ. ಇವು ಉಪ ಉಷ್ಣವಲಯದ ಅಧಿಕ ಒತ್ತಡ ಪ್ರದೇಶದಿಂದ ಉಪಧ್ರುವೀಯ ಕಡಿಮೆ ಒತ್ತಡದ ಪ್ರದೇಶದ ಕಡೆಗೆ ಬೀಸ್ತಾ ಹೋಗ್ತವೆ. ಅಂದ್ರೆ ಇವೇನು ಮಾಡ್ತಾ ಹೋಗ್ತವಪ್ಪ ಅಂದ್ರೆ ಈ ಉಪ ಉಷ್ಣವಲಯ ಏನು ಕಟ್ತಾ ಹೋಗ್ತಲ್ಲ ಈ ಒಂದು ಅಧಿಕ ಒತ್ತಡ ಪ್ರದೇಶದಿಂದ ಆ ಉಪಧ್ರುವೀಯ ಕಡೆಗೆ ಬೀಸ್ತಾ ಹೋಗ್ತವೆ. ಇವುಗಳನ್ನ ಏನಂತ ಕರಿತಾವಪ್ಪ ಅಂದ್ರೆ ಪ್ರತಿ ವಾಣಿಜ್ಯ ಮಾರುತಗಳಂತಂತ ಕರಿತಾ ಹೋಗ್ತೀವಿ. ಆ ಉತ್ತರಾರ್ಧಗೋಳದಲ್ಲಿ ನೈಋತ್ಯದಿಂದ ಈಶಾನ್ಯ ದಿಕ್ಕಿನ ಕಡೆಗೆ, ದಕ್ಷಿಣಾರ್ಧಗೋಳದಲ್ಲಿ ವಾಯುವ್ಯದಿಂದ ಆಗ್ನೇಯದ ಕಡೆಗೆ ಈ ಒಂದು ಮಾರುತಗಳು ಬೀಸೋದನ್ನು ಕಾಣ್ತಾ ಹೋಗ್ತೀವಿ. ಈ ಮಾರುತಗಳ ದಕ್ಷಿಣ ಗೋಳಾರ್ಧ ಸಾಗರಗಳ ಮೇಲೆ ಅತ್ಯಂತ ಪ್ರಬಲವಾಗಿ ಬೀಸೋದನ್ನು ಕಾಣ್ತಾ ಹೋಗ್ತೀವಿ. ಅಂದರೆ ಏನಪ್ಪ ಅಂದ್ರೆ ಈ ಒಂದು ಪ್ರತಿ ವಾಣಿಜ್ಯ ಮಾರುತಗಳು ಈ ಒಂದು ಉಪ ಉಷ್ಣವಲಯ ಏನು ಕಾಣ್ತಾ ಹೋಗ್ತಾವಲ್ಲ ಈ ಒಂದು ಉಪ ಉಷ್ಣವಲಯವು ಆ ಧ್ರುವೀಯ ಕಡೆಗೆ ಏನು ಚಲಿಸ್ತಾ ಹೋಗ್ತವೆ. ಈ ಒಂದು ಧ್ರುವೀಯ ಕಡೆಗೆ ಚಲಿಸುವಂಥ ಮಾರುತಗಳು ಏನಪ್ಪ ಅಂದ್ರೆ ಆ ಈಶಾನ್ಯದಿಂದ ಆ ನೈಋತ್ಯ ಕಡೆ ಬೀಸ್ತಾ ಹೋಗ್ತವೆ. ಜೊತೆಗೆ ಆ ಒಂದು ಆಗ್ನೇಯದಿಂದ ವಾಯುವ್ಯದ ಕಡೆಗೆ ಬೀಸ್ತಾ ಹೋಗ್ತವೆ. ಈ ಒಂದು ಮಾರುತಗಳು ಏನಂತ ಕರಿತಾವಪ್ಪ ಅಂದ್ರೆ ಪ್ರತಿ ವಾಣಿಜ್ಯ ಮಾರುತಗಳು ಅಂತ ಕರಿತಾ ಹೋಗ್ತೀವಿ. ಈ ಮಾರುತಗಳು ಏನು ಮಾಡ್ತಾ ಹೋಗ್ತವಪ್ಪ ಅಂದ್ರೆ ಆ ಒಂದು ಸಾಗರ ದಕ್ಷಿಣ ಗೋಳಾರ್ಧದ ಒಂದು ಸಾಗರಗಳ ಮೇಲೆ ಅತ್ಯಂತ ಪ್ರಬಲವಾಗಿ ಬೀಸೋದನ್ನು ಕಾಣ್ತಾ ಹೋಗ್ತೀವಿ. ಇವುಗಳನ್ನು ಏನಂತ ಕರಿತಾವಪ್ಪ ಅಂದ್ರೆ 40 ಡಿಗ್ರಿ ದಕ್ಷಿಣ ಅಕ್ಷಾಂಶಗಳಲ್ಲಿ 40ರ ಅಬ್ಬರ ಗಾಳಿ, 50 ಡಿಗ್ರಿ ದಕ್ಷಿಣ ಅಕ್ಷಾಂಶಗಳಲ್ಲಿ 50ರ ಉಗ್ರ ಗಾಳಿ ಹಾಗೂ 60 ಡಿಗ್ರಿ ದಕ್ಷಿಣ ಅಕ್ಷಾಂಶಗಳಲ್ಲಿ 60ರ ಅರಚುವ ಗಾಳಿ ಅಂತಂದು ಕರಿತಾ ಹೋಗ್ತಾರೆ. ಅಂದರೆ ಅಷ್ಟರ ಮಟ್ಟಿಗೆ ಈ ದಕ್ಷಿಣ ಗೋಳಾರ್ಧ ಸಾಗರಗಳ ಮೇಲೆ ಈ ಒಂದು ಪ್ರತಿ ವಾಣಿಜ್ಯ ಮಾರುತಗಳು ಬೀಸ್ತಾ ಹೋಗ್ತವೆ. 40 ಡಿಗ್ರಿ ದಕ್ಷಿಣ ಅಕ್ಷಾಂಶಗಳಲ್ಲಿ 40ರ ಅಬ್ಬರ ಗಾಳಿ, 50 ಡಿಗ್ರಿ ದಕ್ಷಿಣ ಅಕ್ಷಾಂಶಗಳಲ್ಲಿ 50ರ ಉಗ್ರ ಗಾಳಿ, 60 ಡಿಗ್ರಿ ದಕ್ಷಿಣ ಅಕ್ಷಾಂಶಗಳಲ್ಲಿ 60ರ ಅರಚುವ ಗಾಳಿ ಅಂತಂದು ಕರಿತಾ ಹೋಗ್ತಾರೆ. ಇದಿಷ್ಟೇನಪ್ಪ ಅಂದ್ರೆ ಪ್ರತಿ ವಾಣಿಜ್ಯ ಮಾರುತಗಳು ಅಂತಂದು ಕರಿತಾ ಹೋಗ್ತೀವಿ. ಆ ಧ್ರುವೀಯ ಮಾರುತಗಳಂದ್ರೆ ಏನಪ್ಪ ಅಂದ್ರೆ ಇವುಗಳನ್ನು ಪೂರ್ವದ ಮಾರುತಗಳು ಅಂದರೆ ಪ್ರತಿ ವಾಣಿಜ್ಯ ಮರಗಳನ್ನು ಪಶ್ಚಿಮ ಮಾರುತಗಳಂತ ಕರೀದಪ್ಪ ಅಂದ್ರೆ ಇವುಗಳನ್ನು ಪೂರ್ವದ ಮಾರುತಗಳಂತ ಕರಿತಾ ಹೋಗ್ತಾರೆ. ಅಂದ್ರೆ ಈ ಮಾರುತಗಳು ಧ್ರುವೀಯ ಅಧಿಕ ಒತ್ತಡ ವಲಯದಿಂದ ಉಪಧ್ರುವೀಯ ಕಡಿಮೆ ಒತ್ತಡದ ವಲಯದ ಕಡೆ ಬೀಸ್ತಾ ಹೋಗ್ತವೆ. ಅಂದರೆ ಈ ಭೂಮಿ ಇರ್ತೈತಲ್ಲಪ್ಪ ಇದು ಉತ್ತರ ಧ್ರುವ, ಇದು ದಕ್ಷಿಣ ಧ್ರುವ. ಅಂದರೆ ಈ ಧ್ರುವೀಯ ಅಧಿಕ ಒತ್ತಡ ವಲಯದಿಂದ ಉಪಧ್ರುವೀಯ ಒಂದು ಕಡಿಮೆ ಒತ್ತಡ ಒಂದು ಪ್ರದೇಶದ ಕಡೆಗೆ ಬೀಸ್ತಾ ಹೋಗ್ತವೆ. ಇವುಗಳ ಉತ್ತರಾರ್ಧಗೋಳದಲ್ಲಿ ಈಶಾನ್ಯದಿಂದ ನೈಋತ್ಯಕ್ಕೆ ಕಡೆಗೆ ಬೀಸಿದಪ್ಪ ಅಂದ್ರೆ ದಕ್ಷಿಣಾರ್ಧಗೋಳದಲ್ಲಿ ಆಗ್ನೇಯದಿಂದ ವಾಯುವ್ಯಕ್ಕೆ ಕಡೆಗೆ ಬೀಸ್ತಾ ಹೋಗ್ತವೆ. ಇವುಗಳನ್ನು ಶೀತವಾದ ಶುಷ್ಕ ಮಾರುತಗಳಂತ ಕರಿತಾ ಹೋಗ್ತವೆ. ಇವುಗಳು ಧ್ರುವೀಯ ವಲಯದ ಹಿಮಾಚ್ಛಾದಿತ ಭಾಗಗಳಿಂದ ಬೀಸ್ತಾ ಹೋಗ್ತವೆ. ಇವು ಏನಪ್ಪ ಅಂದ್ರೆ ಇವು ಧ್ರುವ ಪ್ರದೇಶಗಳಿಂದ ಅಧಿಕ ಒತ್ತಡ ಪ್ರದೇಶದಿಂದ ಉಪಧ್ರುವೀಯ ಕಡಿಮೆ ಒತ್ತಡದ ಪ್ರದೇಶಕ್ಕೆ ಬೀಸ್ತಾ ಹೋಗ್ತವೆ.
ಈ ಉತ್ತರಾರ್ಧಗೋಳದಲ್ಲಿ ಏನಾಗ್ತದಪ್ಪ ಅಂದ್ರೆ ಆ ಈಶಾನ್ಯ ದಿಕ್ಕಿನಿಂದ ನೈಋತ್ಯ ದಿಕ್ಕಿನ ಕಡೆಗೆ ಬೀಸ್ತಾ ಹೋಗ್ತವೆ. ದಕ್ಷಿಣಾರ್ಧಗೋಳದಲ್ಲಿ ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಆಗ್ನೇಯದಿಂದ ವಾಯುವ್ಯ ಒಂದು ದಿಕ್ಕಿನ ಕಡೆಗೆ ಬೀಸ್ತಾ ಹೋಗ್ತವೆ. ಅಂದ್ರೆ ಇದನ್ನು ಎಂತ ಕರಿತಪ್ಪ ಅಂದ್ರೆ ಧ್ರುವೀಯ ಮಾರುತಗಳು. ಅಂದ್ರೆ ನಿರಂತರ ಮಾರುತಗಳಲ್ಲಿ ಎಂಥ 3 ವರ್ಗೀಕರಣ ಮಾಡ್ತಾ ಹೋಗ್ತೀವಿ: ವಾಣಿಜ್ಯ ಮಾರುತಗಳು, ಪ್ರತಿ ವಾಣಿಜ್ಯ ಮಾರುತಗಳು ಮತ್ತು ಧ್ರುವೀಯ ಮಾರುತಗಳಂತಂದು ವರ್ಗೀಕರಣವನ್ನು ಮಾಡ್ತಾ ಹೋಗ್ತೀವಿ. ಈ ವಾಣಿಜ್ಯ ಮಾರುತಗಳನ್ನು ಚರ್ಚೆ ಮಾಡಿದ್ವಿ. ಎಲ್ಲಿಪ್ಪ ಅಂದ್ರೆ ಈ ಒಂದು ಸಮಭಾಜಕ ವೃತ್ತದಿಂದ ಆ ಉಪಧ್ರುವೀಯ ಕಡೆಗೆ ಬೀಸ್ತಾ ಹೋಗ್ತವೆ. ಮತ್ತು ಪ್ರತಿ ವಾಣಿಜ್ಯ ಮಾರುತಗಳಿಂದ ಆ ಉಪ ಉಷ್ಣವಲಯದಿಂದ ಆ ಒಂದು ಧ್ರುವೀಯ ಕಡೆಗೆ ಬೀಸ್ತಾ ಹೋಗ್ತವೆ. ಜೊತೆಗೆ ಧ್ರುವೀಯ ಮಾರುತಗಳು ಏನಪ್ಪ ಅಂದ್ರೆ ಆ ಧ್ರುವೀಯ ಪ್ರದೇಶಗಳಿಂದ ಉಪಧ್ರುವೀಯ ಒಂದು ಕಡಿಮೆ ಒತ್ತಡದ ಪ್ರದೇಶಗಳಿಗೆ ಈ ಒಂದು ಮಾರುತಗಳು ಬೀಸುವುದನ್ನು ಕಾಣ್ತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದ್ರೆ ನಿರಂತರ ಮಾರುತಗಳ ಒಟ್ಟಾರೆ ಅಂಶವನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಋತುಮಾನ ಮಾರುತಗಳಂತ ನೋಡ್ತಾ ಹೋಗ್ತೀವಿ. ಎರಡನೇದು ಸೀಸನಲ್ ಇವೆಂಟ್ಸ್ ಅಂತ ಕರಿತಾ ಹೋಗ್ತೀವಿ. ಋತುಮಾನ ಮಾರುತ ಇವುಗಳನ್ನು ನಿಯತಕಾಲಿಕ ಮಾರುತಗಳು, ಕ್ಲುಪ್ತ ಮಾರುತಗಳು ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ನಿಯತಕಾಲಿಕ ಮಾರುತಗಳು ಅಂತ ಕರಿತಾ ಹೋಗ್ತೀವಿ. ಇವುಗಳು ವರ್ಷದ ಬೇರೆ ಬೇರೆ ಋತುಗಳಲ್ಲಿ ತದ್ವಿರುದ್ಧ ದಿಕ್ಕಿನಿಂದ ಬೀಸ್ತಾ ಹೋಗ್ತವೆ. ಭಾರತದಲ್ಲಿ ಬೀಸುವಂಥ ಮಾನ್ಸೂನ್ ಮಾರುತಗಳು ನಿಯತಕಾಲಿಕ ಮಾರುತಗಳಿಗೆ ಉತ್ತಮ ಉದಾಹರಣೆ. ಅಂದರೆ ಋತುಮಾನ ಮಾರುತಗಳಿಂದ ಈಗ ನೀವು ಋತುಗಳಿಂದ ವಸಂತ ಋತು, ಶಿಶಿರ ಋತು, ಗ್ರೀಷ್ಮ ಋತು ಅಂತ ಏನು ಋತುಗಳಂತ ಕರಿತೀವಲ್ಲ, ಆಯಾ ಋತುಗಳ ಕಾಲದಲ್ಲಿ ಆ ಒಂದು ಮಾರುತಗಳನ್ನು ಬೀಸ್ತಾ ಹೋಗ್ತವೆ. ಭಾರತದಲ್ಲಿ ಬೀಸುವಂಥ ಮಾನ್ಸೂನ್ ಮಾರುತಗಳು ಆ ನಿಯತಕಾಲಿಕ ಮಾರುತಗಳಿಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಕರಿತಾ ಹೋಗ್ತೀವಿ. ಭಾರತದಲ್ಲಿ ಬೇಸಿಗೆಯಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳು ನೈಋತ್ಯ ದಿಕ್ಕಿನಿಂದ ಏನಾಗ್ತಾವಪ್ಪ ಅಂದ್ರೆ ಈಶಾನ್ಯ ದಿಕ್ಕಿನ ಕಡೆಗೆ ಬೀಸ್ತಾ ಹೋಗ್ತವೆ. ಜೊತೆಗೆ ಇವುಗಳು ಜೂನ್ ತಿಂಗಳಿನಿಂದ ಸೆಪ್ಟೆಂಬರ್ವರೆಗೆ ಬೀಸ್ತಾ ಹೋಗ್ತವೆ. ಅಂದ್ರೆ ಈ ಮಾನ್ಸೂನ್ ಏನು ಮಾರುತಗಳಂತ ಹೇಳಿದ್ವಲ್ಲ, ಈ ಒಂದು ನೈಋತ್ಯ ದಿಕ್ಕಿನಿಂದ ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಬೇಸಿಗೆಯಲ್ಲಿ ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಆ ನೈಋತ್ಯ ದಿಕ್ಕಿನಿಂದ ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಈಶಾನ್ಯದ ಕಡೆಗೆ ಬೀಸ್ತಾ ಹೋಗ್ತವೆ. ಯಾವಾಗಪ್ಪ ಅಂದ್ರೆ ಆ ಜೂನ್ ತಿಂಗಳಿಂದ ಸೆಪ್ಟೆಂಬರ್ ತಿಂಗಳವರೆಗೂ ಈ ಒಂದು ಮಾರುತಗಳು ಬೀಸ್ತಾ ಹೋಗ್ತವೆ. ನಂತರ ಈಶಾನ್ಯದ ಒಂದು ಮಾನ್ಸೂನ್ ಮಾರುತಗಳು ಸೆಪ್ಟೆಂಬರ್ ಅಂತ್ಯದಿಂದ ಡಿಸೆಂಬರ್ ಮಧ್ಯದವರೆಗೆ ಈಶಾನ್ಯದಿಂದ ದಿಕ್ಕಿನಿಂದ ನೈಋತ್ಯ ದಿಕ್ಕಿನ ಕಡೆ ಬೀಸ್ತಾ ಹೋಗ್ತವೆ. ಅಂದ್ರೆ ಈ ಉದಾಹರಣೆ ಹೇಳೋದಾದಪ್ಪ ಅಂದ್ರೆ ಏನಪ್ಪ ಅಂದ್ರೆ ನೇರವಾಗಿ ಹೇಳ್ತಾ ಹೋಗ್ತೀವಿ. ಈ ನೈಋತ್ಯ ದಿಕ್ಕಿನಿಂದ ಆ ಈಶಾನ್ಯ ದಿಕ್ಕಿನ ಕಡೆಗೆ ಒಂದು ಏನು ಮಳೆ ಆಗ್ತತ್ತಲ್ಲ, ಇದನ್ನು ಸಿಂಪಲಾಗಿ ಹೇಳ್ತಾ ಹೋಗ್ತೀನಿ. ಇದು ಮುಂಗಾರು ಮಳೆ ಅಂತ ಕರಿತಾ ಹೋಗ್ತಾರೆ. ಅದೇ ರೀತಿ ನೈಋತ್ಯದಿಂದ ಈ ಒಂದು ನೈಋತ್ಯದಿಂದ ಈಶಾನ್ಯಕ್ಕೆ ಹೋಗಿರ್ತತ್ತಲ್ಲ, ಆ ಒಂದು ಈಶಾನ್ಯದಿಂದ ಹೊಳ್ಳಿ ಬರ್ತತ್ತಲ್ಲ, ಅದನ್ನ ಏನಂತ ಕರಿತಪ್ಪ ಅಂದ್ರೆ ಹಿಂಗಾರು ಮಳೆ ಅಂತ ಹೇಳ್ತಾ ಹೋಗ್ತೀವಿ. ಈ ಒಂದು ನೈಋತ್ಯದಿಂದ ಈಶಾನ್ಯ ಯಾವಾಗ ಮಳೆ ಆಗ್ತದಪ್ಪ ಅಂದ್ರೆ ಆ ಜೂನ್ನಿಂದ ಹಿಡಿದು ಸೆಪ್ಟೆಂಬರ್ವರೆಗೂ ಈ ಒಂದು ಮಳೆ ಆಗೋದನ್ನು ಕಾಣ್ತಾ ಹೋಗ್ತದೆ. ಅಂತ ಈ ಒಂದು ಕಾಲದಲ್ಲಿ ಮಾರುತಗಳು ಬೀಸ್ತಾ ಹೋಗ್ತವೆ. ಅದೇ ರೀತಿ ಈಶಾನ್ಯದಿಂದ ಈಶಾನ್ಯದಿಂದ ನೈಋತ್ಯದವರೆಗೆ ಬೀಸುವಂಥ ಮಳೆಯನ್ನು ಹಿಂಗಾರು ಮಳೆ ಅಂತ ಕರಿತಾ ಹೋಗ್ತೀವಿ. ಇದು ಸೆಪ್ಟೆಂಬರ್ ಅಂತ್ಯದಿಂದ ಆ ಡಿಸೆಂಬರ್ ಅಂತ್ಯದವರೆಗೂ ಈ ಒಂದು ಮಳೆಯನ್ನು ಕಾಣ್ತಾ ಹೋಗ್ತೀವಿ. ಇದನ್ನು ಹಿಂಗಾರು ಮಳೆ ಅಥವಾ ಈ ಒಂದು ಮಾರುತಗಳನ್ನು ಬೀಸ್ತಾವೆ. ಇವುಗಳು ಏನಂತಪ್ಪ ಅಂದ್ರೆ ಋತುಮಾನ ಮಾರುತಗಳು ಅಂತಂದು ಕರಿತಾ ಹೋಗ್ತೀವಿ. ನಂತರದಲ್ಲಿ ನೋಡ್ತಾ ಹೋಗೋಣ ಸ್ಥಳೀಯ ಮಾರುತಗಳ ಬಗ್ಗೆ ನೋಡ್ತಾ ಹೋಗೋಣ. ಲೋಕಲ್ ಇವೆಂಟ್ಸ್ ಅಂತ ಕರಿತಾ ಹೋಗ್ತೀವಿ. ಈ ನಿಯತಕಾಲಿಕ ಮಾರುತಗಳು ಸ್ಥಳೀಯ ಉಷ್ಣಾಂಶ, ಒತ್ತಡ, ತೇವಾಂಶದಲ್ಲಿನ ವ್ಯತ್ಯಾಸಗಳ ಪರಿಣಾಮವಾಗಿ ಸ್ಥಳೀಯ ಮಾರುತಗಳು ಉಂಟಾಗ್ತವೆ. ಅಂದ್ರೆ ಈ ನಿಯತಕಾಲಿಕ ಮಾರುತಗಳಿಂದ ಸ್ಥಳೀಯ ಉಷ್ಣಾಂಶದಲ್ಲಿ, ಒತ್ತಡ ಮತ್ತು ತೇವಾಂಶದಲ್ಲಿನ ವ್ಯತ್ಯಾಸಗಳ ಪರಿಣಾಮದಿಂದ ಈ ಒಂದು ಸ್ಥಳೀಯ ಮಾರುತಗಳು ಉಂಟಾಗದಾಗ ನೋಡ್ತಾ ಹೋಗ್ತೀವಿ. ಅಂದ್ರೆ ನಿರಂತರ ಮಾರುತ ಅಂತ ವರ್ಷದ ಎಲ್ಲ ಕಾಲದಲ್ಲಿ, ನಿಯತಕಾಲಿಕ ಅಂತ ಕೆಲವೊಂದು ಸಂದರ್ಭಗಳಲ್ಲಿ ಸ್ಥಳೀಯ ಮಾರುತಗಳು, ಈ ನಿಯತಕಾಲಿಕ ಮಾರುತಗಳ ಒಂದು ಪ್ರಭಾವದಿಂದ ಈ ಸ್ಥಳೀಯ ಮಾರುತಗಳು ಉಂಟಾಗ್ತವೆ. ಜೊತೆಗೆ ಇವುಗಳು ಆ ಪರ್ವತ ಶ್ರೇಣಿಗಳು, ಕಣಿವೆಗಳು, ಇತರೆ ಎತ್ತರದ ಸ್ಥಳಗಳನ್ನು ಹಾದು ಹೋಗೋದರಿಂದ ಬದಲಾವಣೆಗೊಂಡು ವಾಯು ಪ್ರವಾಹಗಳಾಗ್ತವೆ. ಯಾವ ರೀತಿ ನದಿಯ ಹರಿಯುವಂಥ ಅತ್ಯಧಿಕ ನೀರು ಬಂದಂತಾಗ ಆ ಪ್ರವಾಹ ಆಗ್ತದಲ್ಲ, ಅದೇ ರೀತಿಯ ವಾಯು ಅಥವಾ ಮಾರುತಗಳು ಹೋಗುವಂಥ ಸಂದರ್ಭದಲ್ಲಿ ಪರ್ವತ ಶ್ರೇಣಿಗಳು, ಕಣಿವೆಗಳು, ಇತರೆ ಎತ್ತರದ ಸ್ಥಳಗಳು ಹಾದು ಹೋಗೋದ್ರಿಂದ ಬದಲಾವಣೆ ಆದಂಥ ಸಂದರ್ಭದಲ್ಲಿ ವಾಯು ಪ್ರವಾಹಗಳು ಆಗ್ತಾ ಹೋಗ್ತವೆ. ಈ ಪ್ರಮುಖ ಸ್ಥಳೀಯ ಮಾರುತಗಳು ಯಾವುದು ನೋಡೋದಾದ್ರೆ ಭೂಗಾಳಿ, ಸಮುದ್ರ ಗಾಳಿ, ಪರ್ವತ ಗಾಳಿ, ಕಣಿವೆ ಗಾಳಿ ಅಂತಂದು ವರ್ಗೀಕರಣ ಮಾಡ್ತಾ ಹೋಗ್ತಾರೆ. ಅಂದರೆ
ಈ ಸ್ಥಳೀಯ ಮಾರುತಗಳನ್ನು ಏನಂತ ಕರಿತಾರಪ್ಪ ಭೂಗಾಳಿ, ಸಮುದ್ರ ಗಾಳಿ, ಪರ್ವತ ಗಾಳಿ, ಕಣಿವೆಗಳು ಆಯಾಯ ಪ್ರದೇಶಗಳ ಮೂಲಕ ಹಾದು ಹೋಗುವುದರ ಮೂಲಕ ಆ ಒಂದು ಹೆಸರನ್ನು ಕರಿತಾ ಹೋಗ್ತೀವಿ. ಈ ಸ್ಥಳೀಯ ಮಾರುತಗಳನ್ನು ಭಾರತದಲ್ಲಿ ಏನಂತ ಕರಿತಾರಪ್ಪ ಅಂದ್ರೆ ಲೂ ಅಂತ ಕರಿತಾ ಹೋಗ್ತಾರೆ. ಜೊತೆಗೆ US ಒಳಗೆ ಚಿನುಕ್ ಅಂತ ಅಥವಾ ಹಿಮಭಕ್ಷಕ ಅಂತ ಕರಿತಾ ಹೋಗ್ತೀವಿ. ಆಲ್ಪ್ಸ್ ಪರ್ವತದೊಳಗೆ ಪೋನಾ ಅಂತ ಕರಿತಾ ಹೋಗ್ತೀವಿ. ಫ್ರಾನ್ಸ್ನಲ್ಲಿ ಮಿಸ್ಟ್ರಾಲ್ ಅಂತ ಕರಿತಾ ಹೋಗ್ತೀವಿ. ಸಹಾರಾ ಮರುಭೂಮಿಯಲ್ಲಿ ಸಿರಾಕೋ ಅಂತ ಕರಿತಾ ಹೋಗ್ತೀವಿ. ಆಸ್ಟ್ರೇಲಿಯಾದೊಳಗೆ ಬ್ರಿಕ್ ಪಿಲ್ಟರ್ ಅಂತ ಕರಿತಾ ಹೋಗ್ತೀವಿ. ಅಂಟಾರ್ಟಿಕಾದೊಳಗೆ ಬ್ಲಿಝರ್ಟ್ ಅಂತಂದು ಕರಿತಾ ಹೋಗ್ತೀವಿ. ಇವುಗಳನ್ನ ಏನಪ್ಪ ಅಂದ್ರೆ ಸ್ಥಳೀಯ ಮಾರುತಗಳು ಅಂತ ಕರಿತಾ ಹೋಗ್ತೀವಿ. ಇವುಗಳ ಮೇಲೆ ಸಾಕಷ್ಟು ಪ್ರಶ್ನೆಗಳಾಗಿರೋದಕ್ಕೆ ಅಂತ ಹೋಗ್ತೀವಿ. ಭಾರತದೊಳಗೆ ಲೂ ಅಂತ ಕರಿತಾ ಹೋಗ್ತೀವಿ. USA ಚಿನಾಕ್ ಅಂತ ಕರಿತಾ ಹೋಗ್ತೀವಿ. ಆಲ್ಪ್ಸ ಪರ್ವತದೊಳಗೆ ಪೋನಾ ಅಂತ ಕರಿತಾ ಹೋಗ್ತೀವಿ. ಫ್ರಾನ್ಸ್ನೊಳಗೆ ಮಿಸ್ಟ್ರಾಲ್ ಅಂತ ಕರಿತಾ ಹೋಗ್ತೀವಿ. ಸಹಾರಾ ಮರುಭೂಮಿಯೊಳಗೆ ಸಿರಾಕೋ ಅಂತ ಕರಿತಾ ಹೋಗ್ತೀವಿ. ಆಸ್ಟ್ರೇಲಿಯಾದೊಳಗೆ ಬ್ರಿಕ್ ಪಿಲ್ಟರ್ ಅಂತ ಕರಿತಾ ಹೋಗ್ತೀವಿ. ಅಂಟಾರ್ಟಿಕಾದೊಳಗೆ ಬ್ಲಿಝರ್ಡ್ ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ಈ ರೀತಿಯಾದಂಥ ನೀವು ಪ್ರಯತ್ನ ಮಾಡಿದಪ್ಪ ಅಂದ್ರೆ ಹೇಳ್ತಾ ಹೋಗ್ತೀವಿ. ಅಂದರೆ ಭಾರತದೊಳಗೆ ಲೂ ಅಂತ ಕರಿತಾ ಹೋಗ್ತೀವಿ. USA ಚಿನಾಕ್ ಅಂತ ಕರಿತಾ ಹೋಗ್ತೀವಿ. ಮತ್ತು ಆಸ್ಟ್ರೇಲಿಯಾದೊಳಗೆ ಆಲ್ಪ್ಸ್ ಪರ್ವತದೊಳಗೆ ಪೋನ್ ಅಂತ ಕರಿತಾ ಹೋಗ್ತೀವಿ. ಫ್ರಾನ್ಸ್ನೊಳಗೆ ಮಿಸ್ಟ್ರಾಲ್ ಅಂತ ಕರಿತಾ ಹೋಗ್ತೀವಿ. ಮತ್ತು ಏನದು ಸಹಾರಾ ಮರುಭೂಮಿಯೊಳಗೆ ಸಿರಾಕೋ ಅಂತ ಕರಿತಾ ಹೋಗ್ತೀವಿ. ಆಸ್ಟ್ರೇಲಿಯಾದಾಗ ಬ್ರಿಕ್ ಪಿಲ್ಟರ್ ಅಂತ ಕರಿತಾ ಹೋಗ್ತೀವಿ. ಅಂಟಾರ್ಟಿಕಾದೊಳಗೆ ಬ್ಲಿಝರ್ಡ್ ಅಂತ ಕರಿತೀವಿ. ಇನ್ನೊಮ್ಮೆ ಹೇಳಿದಪ್ಪ ನೀವು ತಲೆ ಒಳಗೆ ಇರ್ತೈತಿ. ಭಾರತದೊಳಗೆ ಲೂ, USA ಚಿನಾಕ್ ಮತ್ತು ಆಲ್ಪ್ಸ ಪರ್ವತದೊಳಗೆ ಪೋನಾ ಮತ್ತು ಫ್ರಾನ್ಸ್ನೊಳಗೆ ಮಿಸ್ಟ್ರಾಲ್, ಇದೇನು ಸಹಾರಾ ಮರುಭೂಮಿಯೊಳಗೆ ಚಿನಾಕೋ ಮತ್ತು ಆಸ್ಟ್ರೇಲಿಯಾದೊಳಗೆ ಬ್ರಿಕ್ ಪಿಲ್ಟರ್ ಮತ್ತು ಅಂಟಾರ್ಟಿಕಾದೊಳಗೆ ಬ್ಲಿಝರ್ಡ್ ಅಂತ ಕರಿತಾವೆ. ಇವುಗಳು ಏನಂತ ಕರಿತಾವಪ್ಪ ಅಂದ್ರೆ ಸ್ಥಳೀಯ ಮಾರುತಗಳು ಅಂತಂದು ಕರಿತಾ ಹೋಗ್ತೀವಿ. ಇನ್ನೊಂದು ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ ಆವರ್ತ ಮತ್ತು ಪ್ರತ್ಯಾವರ್ತ ಮಾರುತಗಳು. ಇದು ಕನ್ನಡದಲ್ಲಿ ನೆನಪಿರೋ ಗೊತ್ತು, ಇಂಗ್ಲೀಷ್ನೊಳಗೆ ಎಲ್ಲರಿಗೂ ಗೊತ್ತೈತಿ. ಏನಪ್ಪ ಅಂದ್ರೆ ಸೈಕ್ಲೋನ್ಸ್ ಆ್ಯಂಡ್ ಆ್ಯಂಟಿ ಸೈಕ್ಲೋನ್ಸ್ ಅಂತ ಕರಿತಾ ಹೋಗ್ತೀವಿ. ಇವುಗಳು ಏನಪ್ಪ ಅಂದ್ರೆ ಸೈಕ್ಲೋನ್ಸ್ ಅಂತ ಕೇಳ್ತಾ ಹೋಗ್ತೀವಿ. ಅಂತಪ್ಪ ಅಂದ್ರೆ ಸೈಕ್ಲೋನ್ ಹತ್ತಿದ್ದು ಬಿಡಂಗಲ್ಲಪ್ಪ ಅಂತ ಹೇಳ್ತಾವಲ್ಲ, ಆ ರೀತಿ. ಅಂದರೆ ಈ ಸೈಕ್ಲೋನ್ಸ್ ಮತ್ತು ಆ್ಯಂಟಿ ಸೈಕ್ಲೋನ್ಸ್ ಬಗ್ಗೆ ನೋಡ್ತಾವೆ. ಇವುಗಳು ಗೊತ್ತಾಗದೇ ಬರ್ತವೆ. ಅಂದರೆ ನಿಶ್ಚಿತವಾಗಿ ಬರೋಂಗಿಲ್ಲ, ಅನಿಶ್ಚಿತವಾಗಿ ಬಿಸ್ತಾ ಇರ್ತೀವಿ. ಯಾವ ಕಡೆ ಬರ್ತವೆ ಆ ಕಡೆ ಬಿಸ್ತಾ. ಇವು ಯಾವ ರೀತಿಯಪ್ಪ ಅಂದ್ರೆ ಸಾಮಾನ್ಯವಾಗಿ ಒತ್ತಡದ ಹಂಚಿಕೆಯಲ್ಲಿನ ಅತಿ ಹೆಚ್ಚು ವ್ಯತ್ಯಾಸದ ಕಾರಣದಿಂದ ಇವು ಬೀಸಲು ಆರಂಭ ಮಾಡ್ತಾ ಹೋಗ್ತವೆ. ಅಂದ್ರೆ ಒತ್ತಡದ ಒಂದು ಹಂಚಿಕೆಯಲ್ಲಿನ ಅತಿ ಹೆಚ್ಚು ವ್ಯತ್ಯಾಸ ಕಾರಣದಿಂದ ಈ ಒಂದು ಮಾರುತಗಳು ಬೀಸೋಕ್ಕೆ ಪ್ರಾರಂಭ ಆಗ್ತಾ ಹೋಗ್ತವೆ. ಇವುಗಳ ಬೀಸುವ ಅವಧಿ ಅಲ್ಪಕಾಲಿಕವಾದರೂ ಕೆಲವೊಮ್ಮೆ ಅತ್ಯಂತ ಅಪಾಯಕಾರಿ ಮತ್ತು ವಿನಾಶಕಾರಿ ಎಂಬುದನ್ನು ಗಮನದಲ್ಲಿ ನೋಡ್ತಾ ಹೋಗ್ಬೇಕು. ಅಂದರೆ ಇವು ಬೀಸೋದು ಕಡಿಮೆ ಅವಧಿ ಆದರೂ ಕೂಡ ಕೆಲವೊಮ್ಮೆ ಏನಾಗ್ತದಪ್ಪ ಅಂದ್ರೆ ಅತ್ಯಂತ ಅಪಾಯಕಾರಿನೂ ಇರ್ತಾವೆ, ವಿನಾಶಕಾರಿ ಇರೋದನ್ನು ನೋಡ್ತಾ ಹೋಗ್ತೇವೆ. ಅಂದ್ರೆ ಇವುಗಳ ಬಗ್ಗೆ ಒಂದೊಂದು ಚರ್ಚೆ ಮಾಡ್ತಾವೆ. ಆವರ್ತ ಮಾರುತಗಳು ಅಂತ ನೋಡ್ತಾವೆ. ಇವುಗಳನ್ನು ಸಾಮಾನ್ಯವಾಗಿ ಏನಂತ ಕರಿತಾರಪ್ಪ ಅಂದ್ರೆ ಚಂಡಮಾರುತ ಅಂತ ಕರಿತಾವೆ. ಏನಂತ ಕರಿತೀವಿ? ಚಂಡಮಾರುತ ಅಂತ ಕರಿತೀವಿ. ಕೆಲವು ಸನ್ನಿವೇಶಗಳಲ್ಲಿ ಅತ್ಯಂತ ಕಡಿಮೆ ಒತ್ತಡ ಕೇಂದ್ರದ ಸುತ್ತಲೂ ಹೆಚ್ಚು ಒತ್ತಡ ಪರಿಸ್ಥಿತಿ ಇರೋದನ್ನು ಇದರಿಂದ ಮಾರುತಗಳು ಹೆಚ್ಚು ಒತ್ತಡ ವಲಯದಿಂದ ಕಡಿಮೆ ಒತ್ತಡ ಕೇಂದ್ರದ ಕಡೆಗೆ ವೃತ್ತಾಕಾರವಾಗಿ ಬೀಸುತ್ತವೆ. ಇವುಗಳೇ ಆವರ್ತನ ಮಾರುತಗಳು ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ಉತ್ತರಾರ್ಧಗೋಳದಲ್ಲಿ ಆವರ್ತ ಮಾರುತಗಳು ಯಾವ ರೀತಿಯಪ್ಪ ಅಂದ್ರೆ ಈ ಭೂಮಿಯ ಉತ್ತರಾರ್ಧಗೋಳದಲ್ಲಿ ಯಾವ ರೀತಿಯಪ್ಪ ಅಂದ್ರೆ ಗಡಿಯಾದ ಮುಳ್ಳಿನ ಚಲನೆ ದಿಕ್ಕಿಗೆ, ಅಂದ್ರೆ ಗಡಿಯಾರದ ಮುಳ್ಳು ಈ ರೀತಿ ಚಲಿಸ್ತಾವಲ್ಲ ಆ ಕಡಿಮೆ ಒತ್ತಡ ಕೇಂದ್ರದ ಸುತ್ತಲೂ ಗಡಿಯಾದ ಮುಳ್ಳಿನ ಚಲನೆ ದಿಕ್ಕಿಗೆ ವಿರುದ್ಧವಾಗಿ, ಅಂದರೆ ಬಲದಿಂದ ಈ ರೀತಿ ಬಲದಿಂದ ಎಡಕ್ಕೆ ಇದಕ್ಕೆ ತತ್ತುವಿರುತ್ತವೆ. ದಕ್ಷಿಣದೊಳಗೆ ಎಡದಿಂದ ಬಲಕ್ಕೆ ಸುತ್ತುತ್ತಾ ಹೋಗ್ತಾವೆ. ಅಂದರೆ ಈ ರೀತಿ ಬೀಸ್ತಾ ಹೋಗ್ತೀವಿ. ಇವುಗಳನ್ನ ಏನಂತ ಕರಿತಾವಪ್ಪ ಅಂದ್ರೆ ಆವರ್ತ ಮಾರುತಗಳಂತ ಕರಿತಾ ಹೋಗ್ತೀವಿ. ಯಾವ ರೀತಿಯಪ್ಪ ಅಂದ್ರೆ ಆವರ್ತ ಮಾರುತಗಳಿಂದ ಈ ಭೂಮಿ ಅಂತ ನೋಡ್ಕೊಳ್ಳಿ. ಈ ಒಂದು ಭೂಮಿಯೊಳಗೆ ಉತ್ತರಾರ್ಧಗೋಳದೊಳಗೆ ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಆ ಎಡದಿಂದ ಬಲಕ್ಕೆ ಮಾರುತಗಳು ಬೀಸ್ತಾ ಹೋಗ್ತವೆ. ಅದೇ ರೀತಿ ದಕ್ಷಿಣಾರ್ಧಗೋಳದೊಳಗೆ ಆ ಎಡದಿಂದ ಬಲಕ್ಕೆ ಬೀಸೋದನ್ನು ಕಾಣ್ತಾ ಹೋಗ್ತವೆ. ಇವು ಏನು ಮಾಡ್ತಾವಪ್ಪ ಅಂದ್ರೆ ಆ ಒಂದು ಅಧಿಕ ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡ ಒಂದು ಪ್ರದೇಶಕ್ಕೆ, ಅಧಿಕ ಒತ್ತಡ ಒಂದು ಪ್ರದೇಶದಿಂದ ಕಡಿಮೆ ಒತ್ತಡ ಒಂದು ಪ್ರದೇಶಕ್ಕೆ ಬೀಸುವಂಥದ್ದನ್ನು ಆವರ್ತ ಮಾರುತಗಳಂತಂದು ಕರಿತಾ ಹೋಗ್ತೀವಿ. ಜೊತೆಗೆ ಈ ಒಂದು ಅದೇ ಹೇಳಿದೆ ಏನದು ಆ ಒಂದು
ಗಡಿಯಾರದ ಮುಳ್ಳು ಅಂದರೆ ಯಾವ ರೀತಿಯಪ್ಪ ಅಂದ್ರೆ ಉತ್ತರಾರ್ಧ ಗೋಳದೊಳಗೆ ಆ ಗಡಿಯಾರದ ಮುಳ್ಳು ಏನಿರುತ್ತೆ ತಲುಪ ಆ ಚಲಿಸುವಂಥ ದಿಕ್ಕಿನ ವಿರುದ್ಧವಾಗಿ ಅಂದರೆ ಈ ರೀತಿ ಆ ಒಂದು ಬೆಸ್ತಾಗ್ತು. ದಕ್ಷಿಣಾರ್ಧ ಗೋಳದಲ್ಲಿ ಆ ಒಂದು ಗಡಿಯಾರದ ದಿಕ್ಕಿನ ಒಂದು ದಿಕ್ಕಿಗೆ ಚಲಿಸುವಂಥ ಬಗೆಯನ್ನು ಆವರ್ತ ಮಾರುತಗಳು ಅಂತ ಕರಿತಾ ಹೋಗ್ತೀವಿ. ಇವುಗಳನ್ನು ಸೈಕ್ಲೋನ್ಸ್ ಅಂತ ಕರಿತಾ ಹೋಗ್ತೀವಿ. ಜೊತೆಗೆ ಉಷ್ಣವಲಯದ ಆವರ್ತ ಮಾರುತಗಳು ಅಂದರೆ ನೋಡೋದಾದರೆ ಇವುಗಳು ಉಷ್ಣವಲಯದಲ್ಲಿ ಮಾತ್ರ ಕಂಡು ಬರ್ತಾ ಹೋಗ್ತವೆ. ಇವುಗಳು ಅತ್ಯಂತ ಪ್ರಬಲವಾಗಿದ್ದು ವಿಧ್ವಂಸಕಾರಿಗಳಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಸಮಶೀತೋಷ್ಣ ವಲಯದ ಆವರ್ತ ಮಾರುತಗಳು ಇವು ಸಮಶೀತೋಷ್ಣ ವಲಯದಲ್ಲಿ ಕಂಡು ಬರ್ತಾ ಹೋಗ್ತವೆ. ಇವು ಉಷ್ಣವಲಯದ ಆವರ್ತ ಮಾರುತಗಳಿಗೆ ಹೋಲಿಸಿದರೆ ಇವುಗಳು ಹೆಚ್ಚು ಪ್ರಬಲವಾಗಿರೋದಿಲ್ಲ. ಇವುಗಳು ಆಗುವ ಹಾನಿಯು ಕಡಿಮೆ ಆಗಿರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ಆವರ್ತ ಮಾರುತಗಳನ್ನು ವಿವಿಧ ಪ್ರದೇಶಗಳಲ್ಲಿ ವಿವಿಧ ಹೆಸರುಗಳನ್ನು ಕರಿತಾ ಹೋಗ್ತೀವಿ. ಅಂದರೆ ಈ ನಾವೇನು ನಮ್ಮ ಭಾರತ ದೇಶದೊಳಗೆ ಸೈಕ್ಲೋನ್ ಅಂತ ಕರಿತೀವಲ್ಲ, ಆದರೆ ಆ ಬೇರೆ ಬೇರೆ ದೇಶದೊಳಗೆ ತಮ್ಮದ ವಿಭಿನ್ನವಾಗಿ ಕರಿತಾ ಹೋಗ್ತಾರೆ. ಯಾವ ರೀತಿಯಪ್ಪ ಅಂದ್ರೆ ಚೀನಾ ಮತ್ತು ಜಪಾನ್ನೊಳಗೆ ಟೈಫಾನ್ ಅಂತ ಕರಿತಾ ಹೋಗ್ತಾರೆ. ಅಮೇರಿಕಾ ಮತ್ತು ಮೆಕ್ಸಿಕೋದೊಳಗೆ ಅರಿಕೆ ಅಂತ ಕರಿತಾ ಹೋಗ್ತಾರೆ. ಆಸ್ಟ್ರೇಲಿಯಾದೊಳಗೆ ವಿಲ್ಲೀಸ್ ಅಂತ ಕರಿತಾ ಹೋಗ್ತಾರೆ. ಭಾರತದೊಳಗೆ ಸೈಕ್ಲೋನ್ ಅಂತ ಕರಿತಾ ಹೋಗ್ತಾರೆ. ರಷ್ಯಾದೊಳಗೆ ವರ್ಲ್ಪೂಲ್ ಅಂತ ಕರಿತಾ ಹೋಗ್ತಾರೆ. ಇವುಗಳಿಂದ ಬೇರೆ ಬೇರೆ ದೇಶಗಳು ಈ ರೀತಿಯಾದಂಥ ಒಂದು ಸೈಕ್ಲೋನಿಗಿರುವಂಥ ಆವರ್ತ ಮಾರುತಗಳಿಗಿರುವಂಥ ನೋಡ್ತಾ ಹೋಗ್ತೀವಿ. ಇದು ಈ ರೀತಿ ಹಿಂದೆ TET ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆ ಆಗಿರೋದು ಕಾಣ್ತಾ ಹೋಗ್ತೀವಿ. ಏನಪ್ಪ ಚೀನಾ ಮತ್ತು ಜಪಾನ್ನೊಳಗೆ ಟೈಫಾನ್ ಅಂತ ಕರೆದ, USA ಮತ್ತು ಮೆಕ್ಸಿಕೋದೊಳಗೆ ಅರಿಕೆ ಅಂತ ಕರಿತಾ ಹೋಗ್ತಾರೆ. ಆಸ್ಟ್ರೇಲಿಯಾದೊಳಗೆ ವಿಲ್ಲೀಸ್ ಅಂತ ಕರಿತಾ ಹೋಗ್ತಾರೆ. ಭಾರತದೊಳಗೆ ಸೈಕ್ಲೋನ್ ಅಂತ ಕರಿತಾ ಹೋಗ್ತಾರೆ. ರಷ್ಯಾದೊಳಗೆ ವರ್ಲ್ಪೂಲ್ ಅಂತ ಕರಿತಾ ಹೋಗ್ತಾರೆ. ಅಂದ್ರೆ ಚೀನಾ ಮತ್ತು ಜಪಾನ್ನೊಳಗೆ ಟೈಫಾನ್, USA ಮತ್ತು ಮೆಕ್ಸಿಕೋದೊಳಗೆ ಹರಿಕೇನ್ ಮತ್ತು ಏನು ಆಸ್ಟ್ರೇಲಿಯಾದೊಳಗೆ ವಿಲ್ಲೀಸ್, ಭಾರತದೊಳಗೆ ಸೈಕ್ಲೋನ್, ರಷ್ಯಾದೊಳಗೆ ಏನು ಕರಿತಾ ಹೋಗ್ತಾವಪ್ಪ ಅಂದ್ರೆ ವರ್ಲ್ಪೂಲ್ ಅಂತ ಕರಿತಾ ಹೋಗ್ತೀವಿ. ಇನ್ನೊಮ್ಮೆ ಹೇಳುವಂಥ ಪ್ರಯತ್ನ ಮಾಡ್ತಾ ಹೋಗ್ರಿ. ಚೀನಾ ಮತ್ತು ಜಪಾನ್ನೊಳಗೆ ಟೈಫಾನ್, ಅಮೇರಿಕಾ ಮತ್ತು ಮೆಕ್ಸಿಕೋದೊಳಗೆ ಹರಿಕೇನ್, ಆಸ್ಟ್ರೇಲಿಯಾದೊಳಗೆ ವಿಲ್ಲೀಸ್ ಮತ್ತು ಭಾರತದೊಳಗೆ ಸೈಕ್ಲೋನ್ ಮತ್ತು ರಷ್ಯಾದೊಳಗೆ ವರ್ಲ್ಪೂಲ್ ಅಂತ ಕರಿತಾ ಹೋಗ್ತೀವಿ. ಇವು ಆವರ್ತ ಮಾರುತಗಳಿಗಿರುವಂಥ ಆಯಾಯ ದೇಶದೊಳಗೆ ಕರೆಯುವಂಥ ಹೆಸರು. ಅದೇ ರೀತಿ ಪ್ರತ್ಯಾವರ್ತ ಮಾರುತಗಳು ಅಂತ ನೋಡೋದಾದ್ರೆ ಇವುಗಳಲ್ಲಿನ ಪರಿಸ್ಥಿತಿ ಆವರ್ತ ಮಾರುತಗಳಿಗೆ ತದ್ವಿರುದ್ಧ. ಅಂದ್ರೆ ಆವರ್ತ ಮಾರುತಗಳ ಬಗ್ಗೆ ಏನು ಹೇಳಿದಲ್ಲ, ಆ ಒಂದು ಆವರ್ತ ಮಾರುತಗಳ ತದ್ವಿರುದ್ಧ ಅಂಶಗಳು ಈ ಪ್ರತ್ಯಾವರ್ತ ಮಾರುತಗಳಿಗೆ ಕಾಣ್ತಾ ಹೋಗ್ತೀವಿ. ಏನಪ್ಪ ಅಂದ್ರೆ ಆ ಹೆಚ್ಚು ಒತ್ತಡ ಕೇಂದ್ರದಿಂದ ಕಡಿಮೆ ಒತ್ತಡದ ಸುತ್ತಲಿನ ಪ್ರದೇಶದ ಕಡೆಗೆ ಬೀಸ್ತಾ ಹೋಗ್ತವೆ. ಅಂದರೆ ಈ ಒಂದು ಹೆಚ್ಚು ಒತ್ತಡ ಕೇಂದ್ರದಿಂದ ಕಡಿಮೆ ಒತ್ತಡದ ಸುತ್ತಲಿನ ಪ್ರದೇಶದ ಕಡೆಗೆ ಬೀಸ್ತಾ ಹೋಗ್ತವೆ. ಇವುಗಳನ್ನು ಪ್ರತ್ಯಾವರ್ತ ಮಾರುತಗಳಂತ ಕರಿತಾ ಹೋಗ್ತೀವಿ. ಇದರಿಂದ ಸುತ್ತಮುತ್ತಲಿನ ಕಡೆಗೆ ಏನಾಗ್ತಪ್ಪ ಅಂದ್ರೆ ಮಾರುತಗಳು ನಿಧಾನವಾಗಿ ಬೀಸ್ತಾ ಹೋಗ್ತವೆ. ಉತ್ತರಾರ್ಧ ಗೋಳದಲ್ಲಿ ಆ ಪ್ರತ್ಯಾವರ್ತ ಮಾರುತಗಳು ಯಾವ ರೀತಿ ಬೀಸ್ತಾ ಹೋಗ್ತವಪ್ಪ ಅಂದ್ರೆ ಆ ಗಡಿಯಾರದ ದಿಕ್ಕಿನ ಒಂದು ಅನುಗುಣವಾಗಿ ಬೀಸ್ತಾ ಹೋಗ್ತವೆ. ಅದೇ ರೀತಿ ದಕ್ಷಿಣ ಅರ್ಧಗೋಳದಲ್ಲಿ ಇವುಗಳು ಗಡಿಯಾರದ ಒಂದು ದಿಕ್ಕಿನ ವಿರುದ್ಧ ದಿಕ್ಕಿಗೆ ಗಡಿಯಾರದ ವಿರುದ್ಧನ ದಿಕ್ಕಿಗೆ ಬೀಸ್ತಾ ಹೋಗ್ತವೆ. ಅಂದರೆ ಯಾವ ರೀತಿಯಪ್ಪ ಅಂದ್ರೆ ಈ ಪ್ರತ್ಯಾವರ್ತ ಏನು ಆವರ್ತ ಮಾರುತಗಳ ಬಗ್ಗೆ ಏನು ತಿಳ್ಕೊಂಡಿಲ್ಲ, ಅದೇ ಆವರ್ತ ಮಾರುತಗಳ ವಿರುದ್ಧ ತಿಳ್ಕೊಬೇಕು. ಅಂದ್ರೆ ಈ ಪ್ರತ್ಯಾವರ್ತ ಮಾರುತಗಳು ಅತ್ಯಂತ ಹೆಚ್ಚಿನ ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡ ಒಂದು ಪ್ರದೇಶದ ಕಡೆಗೆ ಚಲಿಸ್ತಾ ಹೋಗ್ತವೆ. ಅಂದ್ರೆ ಉತ್ತರಾರ್ಧಗೋಳದಲ್ಲಿ ಗಡಿಯಾರದ ದಿಕ್ಕಿನ ಅನುಗುಣವಾಗಿ ಚಲಿಸ್ತಾ ಹೋಗ್ತವೆ. ದಕ್ಷಿಣಾರ್ಧಗೋಳದೊಳಗೆ ಗಡಿಯಾರದ ದಿಕ್ಕಿನ ವಿರುದ್ಧದ ಕಡೆಗೆ ಚಲಿಸ್ತಾ ಹೋಗ್ತವೆ. ಅಂದ್ರೆ ಕಡಿಮೆ ಒತ್ತಡ ಪ್ರದೇಶದಿಂದ ಅತಿ ಹೆಚ್ಚಿನ ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡ ಪ್ರದೇಶಗಳಿಗೆ ಬೀಸುವಂಥ ಮಾರುತಗಳನ್ನು ಪ್ರತ್ಯಾವರ್ತ ಮಾರುತ ಅಂತ ಕರಿತಾ ಹೋಗ್ತೀವಿ. ಕಡಿಮೆ ಒತ್ತಡ ಪ್ರದೇಶದಿಂದ ಹೆಚ್ಚಿನ ಒಂದು ಒತ್ತಡ ಪ್ರದೇಶಗಳೇ ಆವರ್ತ ಮಾರುತಗಳು ಅಂತ ಕರಿತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದ್ರೆ ಆವರ್ತ ಮತ್ತು ಪ್ರತ್ಯಾವರ್ತ ಮಾರುತಗಳಂತ ಹೇಳ್ತಾ ಹೋಗ್ತೀವಿ. ಈ ಒಂದು ಪಾಠದ ಮುಖ್ಯ ಅಂಶ ಏನಪ್ಪ ಅಂದ್ರೆ ಇವುಗಳ ಬಗ್ಗೆ ಖಂಡಿತವಾಗಿ ನೀವು ತಿಳಿದುಕೊಳ್ಳಲೇಬೇಕು. ಯಾವಪ್ಪ ಅಂದ್ರೆ ಈ ಒಂದು ಸ್ಥಳೀಯ ಮಾರುತಗಳ ಬಗ್ಗೆ ತಿಳ್ಕೊಳ್ಳೇಬೇಕು. ಅಂದ್ರೆ ಭಾರತದೊಳಗೆ ಲೂ ಅಂತ ಕರಿತಾ ಹೋಗ್ತೀವಿ, ಅಮೇರಿಕಾದೊಳಗೆ ಚಿನಾಕ್ ಅಂತ ಕರಿತಾ ಹೋಗ್ತೀವಿ, ಆಲ್ಪ್ಸ್ ಪರ್ವತದೊಳಗೆ ಪೋನಾ ಅಂತ ಕರಿತಾ ಹೋಗ್ತೀವಿ, ಮತ್ತು ಫ್ರಾನ್ಸ್ ಒಳಗೆ ಮಿಸ್ಟ್ರಾಲ್ ಅಂತ ಕರಿತಾ ಹೋಗ್ತೀವಿ, ಸಾರಾ ಮರುಭೂಮಿಯೊಳಗೆ ಸಿರಾಕೋ ಅಂತ ಕರಿತಾ ಹೋಗ್ತೀವಿ, ಮತ್ತು ಆಸ್ಟ್ರೇಲಿಯಾದೊಳಗೆ ಬ್ರಿಕ್ ಬೆಲ್ಟ್ ಅಂತ ಕರಿತಾ ಹೋಗ್ತೀವಿ, ಅಟ್ಲಾಂಟಿಕದೊಳಗೆ
ಪ್ಲೆಜಾರ್ಟ್ ಅಂತ ಕರಿತಾ ಹೋಗ್ತೀವಿ. ಅದೇ ರೀತಿ ಇವು ಸ್ಥಳೀಯ ಮಾರುತಗಳ ಬಗ್ಗೆ ಪಕ್ಕ ಕಲಿತುಕೊಳ್ಬೇಕು. ತದನಂತರದಲ್ಲಿ ಮತ್ತು ಆವರ್ತ ಮಾರುತಗಳು ಅಂತ ಸೈಕ್ಲೋನ್ ಅಂತ ಕರಿತಾ ಬೇರೆ ಬೇರೆ ದೇಶದಲ್ಲಿ ಕರಿತಾ ಹೋಗ್ತೀವಿ. ಅದೇ ರೀತಿ ಚೀನಾ ಮತ್ತು ಜಪಾನ್ ಒಳಗೆ ಟೈಫಾನ್ ಅಂತ ಕರಿತಾ ಹೋಗ್ತೀವಿ. ಅಮೇರಿಕಾ ಮತ್ತು ಮೆಕ್ಸಿಕೋದೊಳಗೆ ಹರಿಕೇನ್ ಅಂತ ಕರಿತಾ ಹೋಗ್ತೀವಿ. ಆಸ್ಟ್ರೇಲಿಯಾದೊಳಗೆ ವಿಲ್ಲಿಸ್ ಅಂತ ಕರಿತಾ ಹೋಗ್ತೀವಿ. ಭಾರತದೊಳಗೆ ಸೈಕ್ಲೋನ್ ಅಂತ ಕರಿತಾ ಹೋಗ್ತೀವಿ. ರಷ್ಯಾದೊಳಗೆ ವರ್ಲ್ಪೂಲ್ ಅಂತ ಕರಿತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದ್ರೆ ಮಾರುತಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಆಗ್ತದೆ. ಈ ಒಂದು ತರಗತಿ ಇಷ್ಟವಾಗಿದ್ದರೆ ಖಂಡಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ. ಈ ಒಂದು ತರಗತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳು ಇದ್ದರೆ ಈ ಒಂದು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಎಲ್ಲರಿಗೂ ಧನ್ಯವಾದಗಳು.